ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಬೃಹತ್ ಪ್ರತಿಭಟನೆ. ಎನ್ಎ ಹ್ಯಾರಿಸ್ ರವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹ, ಬೆಂಬಲಿಗರಿಂದ ಒತ್ತಾಯ. ರಾಜ್ಯ ರಾಜಕಾರಣದಲ್ಲಿ ಹಿರಿಯ ಹಾಗೂ ಅನುಭವಿ ನಾಯಕರಾದ ಎನ್ಎ ಹ್ಯಾರಿಸ್ ರವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಒಗ್ಗೂಡಿ ತಮ್ಮ ಬೇಡಿಕೆಯನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಬಿ ರವಿರವರು, ಎನ್ಎ ಹ್ಯಾರಿಸ್ ರವರು ಹಲವು ವರ್ಷಗಳಿಂದ ಜನಪ್ರತಿನಿಧಿಯಾಗಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನಪರ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರ ಅನುಭವ ಸಂಪರ್ಕವನ್ನು ಪರಿಗಣಿಸಿ ರಾಜ್ಯ ಸಚಿವ ಸಂಪುಟದಲ್ಲಿ ಅವರಿಗೆ ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಎಲ್ಲರಿಗೂ ಗೊತ್ತು, ನಮ್ಮ ಶಾಸಕರು ಯಾವತ್ತು ಹೊರಗಡೆ ಬಂದು ಪ್ರೊಟೆಸ್ಟ್ ಮಾಡು, ಅದು ಬೇಕು ಇದು ಬೇಕು ಅಂತ ಕೇಳಿದ್ರು ನಮ್ಮ ಶಾಸಕರಲ್ಲ. ಆತರ ಒಂದು ಒಳ್ಳೆ ಶಾಸಕರಿಗೆ ನಾವು ನೋಡಿ, ನಮ್ಮ ಹೈಕಮಾಂಡ್ ಗೆ ಏನ್ ರಿಕ್ವೆಸ್ಟ್ ಅಂದ್ರೆ, ನಾವು ವಿ ಆರ್ ನಾಟ್ ಅಗೇನ್ಸ್ಟ್ ಕಾಂಗ್ರೆಸ್. ನಾವು ಕಾಂಗ್ರೆಸ್ ಮನೇಲಿ ಇದ್ಕೊಂಡು ನಮ್ ಕಷ್ಟ ಸುಖ ಏನಂತ ನಾವು ಹೇಳ್ಕೊಳಕ್ ಬಂದಿದ್ರಿ. ಹೈಕಮಾಂಡ್ ಆಗ್ಲಿ, ನಮ್ಮ ಡಿ ಕೆ ಶಿವಕುಮಾರ್ ಜಿ ಆಗ್ಲಿ, ದಯವಿಟ್ಟು ನಮ್ಮ ಶಾಸಕರಿಗೆ ಒಂದು ಒಳ್ಳೆ ಒಂದು ಮಿನಿಸ್ಟ್ರಿ ಕೊಡಿ. ಯಾಕಂದ್ರೆ 4 ಸಾರಿ ಸತತವಾಗಿ ಗೆದ್ದಿದ್ದಾರೆ. ಆಮೇಲೆ ಅವರು ಆ ಕಡೆ ಈ ಕಡೆ ಪಕ್ಷಕ್ಕೆ ಎಲ್ಲಿ ಹೋಗ್ಲಿಲ್ಲ, ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ನಿಷ್ಠಾವಂತರಾಗಿ ಕುಟುಂಬ ಫುಲ್ಲು ಕಾಂಗ್ರೆಸ್ಗೋಸ್ಕರ ದುಡಿತಾ ಇದೆ. ನಮ್ಮ ಕಷ್ಟ ಏನಂದ್ರೆ ಇದರಲ್ಲಿ ಯಾರಿಗೂ ಅಗೇನೆಸ್ಟ್ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ ಕಷ್ಟ ತಮ್ಗಳಿಗೆ ಗೊತ್ತಾಗ್ಬೇಕಂತ ಒಂದೇ ಒಂದು ವಿನಂತಿ, ದಯವಿಟ್ಟು ಇವತ್ತು ಹ್ಯಾರಿಸ್ ಸಾಹೇಬ್ರಿಗೆ ಒಂದು ಒಳ್ಳೆ ಅವಕಾಶ ಕೊಡಿ. ಒಳ್ಳೆ ವಿದ್ಯಾವಂತರಿದ್ದಾರೆ. ಆಮೇಲೆ ಬಿಡಿಯಲ್ಲಿ ಅವರು ಏನು ಮಾಡ್ಬೇಕು, ಯಾರು ಮಾಡಿದಿರೋ ಒಂದು ಒಳ್ಳೆ ಒಂದು ಕೆಲಸ ಮಾಡಿದ್ದಾರೆ. ಇವತ್ತು ಸಸಿ ನೋಡೋದಾಗ್ಲಿ, ಬಿಂದಿಸ್ಲಿಕ್ಕಾಗ್ಲಿ, ಇದು ಒಂದೊಂದು ಯಾವ ಭಾಗದಲ್ಲಿ ಅವ್ರು ನಿಂತ್ಕೊಂಡ್ರು ಇವತ್ತು ಶುರು ಮಾಡ್ತಾರೆ. ಹತ್ತರ ಒಂದು ಒಳ್ಳೆ ಶಾಸಕರನ್ನ ನಾವೆಲ್ಲರೂ ಕೈ ಹಿಡೀರಿ. ಈ ತರ ಒಬ್ಬರು ನಮ್ಗೆ ಬೇಕು, ಈ ತರ ಒಂದು ಲೀಡರ್ ಬೇಕು ನಮ್ಗೆ. ಕರ್ನಾಟಕ ಮಾತ್ರ ಇಲ್ಲ, ಶಾಂತಿನಗರಲ್ಲಿ ಇವತ್ತು ಎಲ್ಲಿ ನೋಡಿದ್ರು ನಮ್ಮ ಶಾಂತಿ ತೋಟನ ನಾವು ಉಳಿಸ್ಕೊಂಡಿದ್ದೀರಿ. ಇವತ್ತು ಅದೇ ತರ ನಾವೇನು ನಮ್ಮ ಒಂದು ಮನವಿ ಏನಂದ್ರೆ, ಇವತ್ತು ಈ ತರ ಒಂದು ಶಾಸಕರನ್ನ ನೀವು ಕರ್ನಾಟಕ ಪರಿಚಯಿಸಿ, ಆ ತರ ಅವ್ರ ಕೆಲ್ಸಗಳು ಮಾಡ್ಲಿ. ಅವರು ಇನ್ನು ಕಾಂಗ್ರೆಸ್ ಬೆಳೆಸೋದಕ್ಕೆ ಅವರು ಇರ್ತಾರೆ. ಅವುಗಳ ಜೊತೆಲಿ ಈ ಒಂದು ಹೈಕಮಾಂಡ್ ನಮ್ಗೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷನ ಉಳಿಸೋಣ, ನಿಲ್ಸೋಣ.